ಚೀರೆ ಏನ್ ಕತ್ರಿ ಹಾಕ್ಸ್ಕೊಬಿಟ್ಟಿದ್ದಿಲ್ಲ ಅಂತ ಹೇಳಿದೇವ್ರ ಕತ್ರಿ ಹಾಕ್ಸ್ಕೊಬಿಟ್ಟಿದ್ದೀರ ತಲೆಗೆ ಕತ್ರಿ ಹೆಂಗ ದೇವರಳೆ ಮನೆ ಹಾಡ್ಕತಾವಳೆ ಅಂದ್ರೆ ಹೆಂಗಿರ್ಬೋದು ಹೇರ್ ಸ್ಟೈಲ್ ಇಲ್ಲ. ಹಾಯ್ ಗೈಸ್, ನಮಸ್ಕಾರ. ನಾನು ಶ್ರೀ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಬಿಕಾಸ್ ಇನ್ನೊಬ್ರು ಮೆಂಬರ್ ಕೂಡ ನಮ್ಮ ಫ್ಯಾಮಿಲಿಗೆ ಆ್ಯಡ್ ಆಗಿದ್ದಾರೆ ಇವಾಗ. ಸೊ ಇನ್ನೂ ಸಖತ್ತಾಗಿದ್ದೀವಿ ಅಂತಾನೆ ಹೇಳ್ಬೋದು. ಸೊ ನೆನ್ನೆ ಮದುವೆ ಎಲ್ಲ ಮುಗೀತು. ನೆನ್ನೆ ಫುಲ್ ಮನೆಗೆ ವೆಲ್ಕಮ್ ಮಾಡಿದ್ಮೇಲೆ ಕೃತಿಕಾನ ತುಂಬಾನೇ ಸಾಕಾಗ್ಬಿಟ್ಟಿತ್ತು. ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ವಿ. ಸೊ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ಇವತ್ತು ಬಂದು ಹೊಸ ದಿನ ನಮ್ಮ ಹೊಸ ಫ್ಯಾಮಿಲಿ ಮೆಂಬರ್ ಜೊತೆ. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡ್ತಿದ್ದೀವಿ, ಫಸ್ಟ್ ತಿಂಡಿ ರೆಡಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ಬಂದು ಚಿತ್ರಾನ್ನ ಮಾಡೋಣ ಅಂತ, ಚಿತ್ರಾನ್ನ ನೆಂಚ್ಕೊಳಕ್ಕೆ ಏನಾದರೂ ಈ ಥರ ಮಾಡೋಣ ಕಾಂಬಿನೇಷನ್ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ಹೇಗೋಗುತ್ತೆ ಇವತ್ತಿನ ವಿಡಿಯೋ ಅಂತ ಕಂಪ್ಲೀಟಾಗಿ ನೋಡೋಣ. ಐ ಹೋಪ್ ನಿಮ್ಮೆಲ್ಲರಿಗೂ ಎಲ್ಲ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಎಲ್ಲ ವ್ಲಾಗ್ಸ್ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಬನ್ನಿ ಇವಾಗ ಫಸ್ಟ್ ಚಿತ್ರಾನ್ನ ಮಾಡ್ಬಿಡೋಣ. ಆ್ಯಂಡ್ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಪ್ರತಿ ಸತಿ ಇಲ್ಲಿ ಮಂಡ್ಯದಲ್ಲಿ ಅಡುಗೆ ಏನಾದರೂ ಮಾಡಬೇಕಾದ್ರೆ ನಾನು ಯೂಶ್ವಲಿ ಈ ಒಂದು ಕಡಾಯಿನಲ್ಲೇ ಮಾಡೋದು. ಸೊ ನನಗೆ ಈ ಕಡಾಯಿ ಬಗ್ಗೆ ತುಂಬ ಜನ ಲಿಂಕ್ಸ್ನ ಕೇಳ್ತೀರಾ, ಮತ್ತು ತುಂಬ ಜನ ಇನ್ನೊಂದು ಕ್ವೆಶನ್ ಕೂಡ ಕೇಳ್ತೀರಾ. ಏನಪ್ಪ ಅಂದರೆ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ನೀವೇ ಹೇಳ್ತೀರಾ, ನೀವೇ ನಾನ್ ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಡೆಫಿನೆಟ್ಲಿ ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇಲ್ಲ. ಅದು ಹಾರ್ಡ್ ಎನೋಡೈಸ್ಡ್ ಕಡಾಯಿ ಅಂತ, ಅಗ್ಯಾರೋ ಬ್ರ್ಯಾಂಡ್ದು ಹಾರ್ಡ್ ಎನೋಡೈಸ್ಡ್ ಕಡಾಯಿನ ನಾನು ಆಲ್ಮೋಸ್ಟ್ 1 year ಇಂದನೂ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಳಗಡೆ ನೋಡ್ಬೋದು ಯಾವುದೇ ಥರದ ಲೈಕ್ ಸ್ಕ್ರಾಚಸ್ ಆಗಲಿ ಅಥವಾ ಪೇಂಟ್ ಏನಾದರೂ ಹೋಗಿದೆ. ಇವಾಗ ನಾನ್ ಸ್ಟಿಕ್ ಕಡಾಯಿಸರೆಲ್ಲ ಹೇಗೆ ಪೇಂಟ್ ಹೊಟ್ಟೋಗ್ಬಿಡುತ್ತೆ, ಅದೊಂಥರ ಅಲ್ಯೂಮಿನಿಯಮ್ದು ಕೋಟಿಂಗ್ದೆಲ್ಲ ಬಂದ್ಬಿಡುತ್ತೆ, ಅದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಹೇಳೋದು. ಸೊ ಇದು ಬಂದು ಹಾರ್ಡ್ ಎನೋಡೈಸ್ಡ್ ನಾನ್ ಸ್ಟಿಕ್ ಅಲ್ಲ. ಸೊ ತುಂಬಾ ಸಖತ್ತಾಗಿದೆ. ಆ್ಯಂಡ್ ಆಲ್ಮೋಸ್ಟ್ 1 year ಇಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ಕೂಡ ನೋಡ್ಬೋದು ಏನೂ ಕೂಡ ಆಗಿಲ್ಲ, ಒಂದು ಗೀರಿ ಆ ಥರ ಎಲ್ಲ ಏನೂ ಆಗಿಲ್ಲ, ಅಥವಾ ಕೋಟಿಂಗ್ ಮಾಡಿದ್ದಾರೆ, ಕೋಟಿಂಗ್ ಹೊರಟೋಯ್ತು, ಆ ಥರ ಎಲ್ಲ ಏನೂ ಇಲ್ಲ. ಸೊ ತುಂಬಾ ಹೆಲ್ದಿ. 1 year ಇಂದ ಯೂಸ್ ಮಾಡಿದ್ರು ಕೂಡ ಸ್ಕ್ರಾಚ್ ಪ್ರೂಫ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಅಗ್ಯಾರೋ ಬ್ರ್ಯಾಂಡ್ದು, ಎಲ್ಲಿದೆ ನೋಡಿ, ಅಗ್ಯಾರೋ ಬ್ರ್ಯಾಂಡ್ದು ಈ ಒಂದು ಕಡಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು 3.85 ಲೀಟರ್ ಅಷ್ಟು ಕೆಪಾಸಿಟಿನ ಹಿಡಿಯುತ್ತೆ. ಆರಾಮಾಗಿ ಒಂದು ಫ್ಯಾಮಿಲಿ ಆರಾಮಾಗಿ 4 ಜನ ದೊಡ್ಡವರು ಕುತ್ಕೊಂಡು ಊಟ ಮಾಡ್ಬೋದು, ಆ ಥರ ಅಷ್ಟು ಕೆಪಾಸಿಟಿ ಹಿಡಿಯುತ್ತೆ. ಹಾಗೂ ಇದಕ್ಕೆ ಬಂದು ಈ ರೀತಿಯಾದಂಥ ಒಂದು ಗ್ಲಾಸ್ ಲಿಡ್ ಕೂಡ ಸಿಗುತ್ತೆ. ಸೊ ಕ್ಲೋಸ್ ಮಾಡೋದು ಎಲ್ಲ, ಮತ್ತು ಮೇಲ್ಗಡೆಯಿಂದ ನೀವು ನೋಡ್ಬೋದು ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಚಿಕನ್ ಫ್ರೈ ಎಲ್ಲ ತುಂಬ ಜಾಸ್ತಿ ಮಾಡಿದ್ದೀನಿ, ಚಿಕನ್ ಕರಿ ಇದೆಲ್ಲ. ಸೊ ಚಿತ್ರಾನ್ನ, ಗೊಜ್ಜಾಗಲಿ, ಅದು ಇದು ಸ್ಟೀಲ್ದು ಕೂಡ ಯೂಸ್ ಮಾಡ್ತೀನಿ ಇದರೊಳಗೆ. ಸ್ಪ್ಯಾಚುಲಾಸ್ನ ಬರೀ ವುಡನ್ ಸ್ಪ್ಯಾಚುಲಾ ಅಂತಾನೆ ಅಲ್ಲ, ಸ್ಟೀಲ್ ಸ್ಪ್ಯಾಚುಲಾಸ್ನೇ ಜಾಸ್ತಿ ಯೂಸ್ ಮಾಡಿರೋದು. ಸೊ ಅಂದ್ರೂ ಯಾವುದೇ ಥರದ ಸ್ಕ್ರಾಚ್ ಏನೂ ಆಗಿಲ್ಲ. ಮತ್ತು ಕೊರೋಷನ್ ಪ್ರೂಫ್ ಅಂತಲೂ ಕೂಡ ಹೇಳ್ಬೋದು. ಆರಾಮಾಗಿ ನೀವು ಇದರಲ್ಲಿ ಯಾವುದೇ ಥರದ ಟಾಕ್ಸಿಕ್ ಇಲ್ಲದೆ ಇರೋ ಥರ ಅಡುಗೆನ ಮಾಡ್ಬೋದು. ಬಿಕಾಸ್ ನಾನ್ ಸ್ಟಿಕ್ಕಲ್ಲಿ ಬಂದು ಅದೊಂಥರ ಟಾಕ್ಸಿಕ್ ಫ್ರೀ ಇರೋದಿಲ್ಲ, ಇದು ಬಂದು ಟಾಕ್ಸಿಕ್ ಫ್ರೀ ಕೂಡ ಇದೆ. ಹಾಗೂ ಇದಕ್ಕೆ ಈ ಥರ ಸೈಡಲ್ಲಿ ಹ್ಯಾಂಡಲ್ಸ್ ಕೂಡ ಸಿಗುತ್ತೆ. ಸೊ ಇದು ನೀವು ಎಷ್ಟೇ ಹೀಟಲ್ಲಿ ಇದು ಮಾಡಿದ್ರು ಕೂಡ ತುಂಬ ಜಾಸ್ತಿ ಬಿಸಿ ಆಗಲ್ಲ, ಆರಾಮಾಗಿ ನೀವು ಇದನ್ನು ಹಿಡ್ಕೊಬೋದು. ಸೊ ಇದು ಬೇಸಿಕಲಿ ಬಂದು ನಾನ್ ರಿಯಾಕ್ಟಿವ್, ನಾನ್ ಟಾಕ್ಸಿಕ್, ಕೊರೋಷನ್ ಪ್ರೂಫ್ ಕೂಡ ಇದೆ, ಹಾಗೂ ಸ್ಕ್ರಾಚ್ ಪ್ರೂಫ್ ಕೂಡ ಇದೆ. ಸೊ ಆರಾಮಾಗಿ ನೀವು ಕೂಡ ಯೂಸ್ ಮಾಡ್ಬೋದು. ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ತುಂಬ ಜನ ನಾನ್ ಸ್ಟಿಕ್ ಅನ್ಕೊಂಡ್ಬಿಟ್ಟಿದ್ರಿ. ಸೊ ನಾನ್ ಸ್ಟಿಕ್ ಅಲ್ಲ, ಅಗ್ಯಾರೋದು ಹಾರ್ಡ್ ಎನೋಡೈಸ್ಡ್, ಲೈಕ್ ಅಗ್ಯಾರೋ ಎಲೀಟ್ ಹಾರ್ಡ್ ಎನೋಡೈಸ್ಡ್ ಕಡಾಯಿ ಮಸ್ತಾಗಿದೆ. ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ನಿಮಗೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ಇದ್ರದ್ದು ಬೇಸಿಕಲಿ ಬಂದ್ಬಿಟ್ಟು 3 mm ಅಷ್ಟು ಇಲ್ಲಿ ನೋಡ್ಬೋದು. ಸೊ 3 mm ಅಷ್ಟು ಥಿಕ್ನೆಸ್ ಇದೆ, ಅಲ್ಯೂಮಿನಿಯಂ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ನಮ್ಮ ಮನೇಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ತುಂಬ ಜಾಸ್ತಿ ಈ ಥರ ಹಾರ್ಡ್ ಎನೋಡೈಸ್ಡ್ ಪಾತ್ರೆಗಳನ್ನೇ ನನ್ನ ಹತ್ರ ಇರೋದು. ನಮ್ಮ ಮದುವೆ ಆದಾಗ್ಲಿಂದೇ ಆ ಥರ ಪಾತ್ರೆನೇ ತೊಗೊಂಡಿದ್ದು, ಗೊತ್ತಿಲ್ಲ ಯಾಕೆ ಅಂತ ಜಸ್ಟ್ ತೊಗೊಂಡ್ವಿ. ಆ್ಯಂಡ್ ಇಲ್ಲಿಗೂ ಕೂಡ ನಾನು ಈ ಥರದನ್ನೇ ತರಿಸಿದ್ದೀನಿ. ಬಿಕಾಸ್ ನಾವು ಸ್ಟೀಲಲ್ಲಿ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ವಲ್ಪ ಏನು ಹೇಳ್ತಾರಲ್ಲ, ತಳ ಹಿಡಿಯೋದು ಅದೆಲ್ಲ ಆಗುತ್ತೆ. ಬಟ್ ಇದರಲ್ಲಿ ತಳ ಹಿಡಿಯೋದು ಅದೆಲ್ಲ ಏನೂ ಆಗೋದಿಲ್ಲ. ಸೊ ಅದಕ್ಕೆ ಇದನ್ನೊಂದು ತರಿಸಿದ್ದೆ. ಆದಷ್ಟು ಈ ಥರ ಸ್ಟೀಲ್ ಮತ್ತು ಹಾರ್ಡ್ ಎನೋಡೈಸ್ಡ್ ಈ ಥರ ಪಾತ್ರೆನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಸ್ಟೀಲ್ದು ಕೂಡ ಅಗ್ಯಾರೋನಲ್ಲಿ ತುಂಬ ಒಳ್ಳೆ ಪಾತ್ರೆಗಳಿದೆ, ಅದು ಕೂಡ ನಾನು ತುಂಬ ತೊಗೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಬೇಕು ಅಂದರೆ ನೀವು ಹೇಳಿ, ಕಾಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡ್ಕೊತೀನಿ. ನಂಗೆ ತುಂಬ ಇಷ್ಟ ಆಗಿದೆ. ತುಂಬಾ ಜಾಸ್ತಿ ಸ್ಟೋಡಿ ಇರುತ್ತೆ ಅಗ್ಯಾರೋ ಪಾತ್ರೆಗಳು. ಸೊ ಅದಕ್ಕೇ ನಾನು ಹೈಲಿ ರೆಕಮೆಂಡ್ ಮಾಡೋದು.
ಸೊ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಶಾರದಾಕ ಎಲ್ಲನೂ ಪ್ರಿಪ್ರೇಷನ್ ಆಲ್ಮೋಸ್ಟ್ ಎಲ್ಲ ಮಾಡಿಕೊಟ್ಬಿಟ್ಟು ಅವರು ಕೂಡ ರೆಡಿ ಆಗೋಕ್ಕೆ ಅಂತ ಹೊರಟಿದ್ರು. ಬಿಕಾಸ್ ಅವರು ಕೂಡ ರಾಮನಗರಕ್ಕೆ ವಾಪಸ್ ಹೋಗಬೇಕಿತ್ತು. ನೆಕ್ಸ್ಟ್ ಡೇ ಮದುವೆ ಆಗಿದ್ದು ನೆಕ್ಸ್ಟ್ ಡೇನೇ ಅವ್ರು ಹೊರಟರು. ಯಾಕೆಂದರೆ ಅವರು ಲೈಕ್ ಫ್ಯಾಷನ್ ಡಿಸೈನರ್ ಮತ್ತು ಬುಟೀಕ್ ಎಲ್ಲ ಇರೋದ್ರಿಂದ ಅವ್ರದ್ದು ಮದುವೆ ಬ್ಲೌಸ್ಗಳು ಕಾರ್ತಿಕ್ ಮಾಸ ಆಯ್ತಲ್ಲ, ಮದುವೆ ಬ್ಲೌಸ್ಗಳು ತುಂಬಾ ಇದೆ ಜಾನ್ವಿ. ನಾನು ಲೈಕ್ ಇಲ್ಲಿ ಉಳ್ಕೊಳಕ್ಕಾಗೋದಿಲ್ಲ, ಮತ್ತೆ ನೆಕ್ಸ್ಟ್ ಡೇ ವಾಪಸ್ ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಅವತ್ತು ಹೊರಟುಬಿಟ್ರು. ಅರ್ಜೆಂಟಾಗಿ ಬ್ಲೌಸ್ಗಳೆಲ್ಲ ಸ್ಟಿಚ್ಚಿಗಿತ್ತು. ಸೊ ರೆಡಿ ಮಾಡಿದ ಬ್ಲೌಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಕೊಡಬೇಕು ಅಂತ ಹೇಳಿಬಿಟ್ಟು ಹೊರಟುಬಿಟ್ರು. ಆ್ಯಂಡ್ ಇವಾಗ ನಾನು ಕೂಡ ಶಾರದಕ್ಕೆಲ್ಲ ಕೊಟ್ಬಿಟ್ಟು ಹೋಗಿದ್ರು, ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಹೋಗಿದ್ರು. ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಚಿತ್ರಾನ್ನ ಮಾಡು ಅಂತ ಹೇಳಿಬಿಟ್ಟು ಅಮ್ಮ ಕಾಯಿ ಮತ್ತು ಚಕ್ಕೆ ಲವಂಗ ಇದನ್ನು ರುಬ್ಬಿಟ್ಟು ಮಾಡು ಅಂತ ಹೇಳಿಬಿಟ್ಟು ಹೇಳಿದ್ರು. ಸೊ ಅದೇ ರೀತಿಯಾಗಿ ಮಾಡಿದ್ವಿ. ಬಟ್ ನನಗೆ ಈ ಥರ ಚಿತ್ರಾನ್ನದಕ್ಕಿಂತ ನಾರ್ಮಲಾಗಿ ನಾವು ಎಲ್ಲನೂ ಹಾಕ್ಬಿಟ್ಟು ಹಾಗೇ ಮಾಡ್ತೀವಲ್ಲ, ಅದೇ ಥರದ್ದು ಇಷ್ಟ ಆಗಿತ್ತು. ಸೊ ಎಸ್, ಇದು ಬಂದು ಮನೇಲಿ ಬ್ರೇಕ್ಫಾಸ್ಟ್ ನಡೀತಾ ಇತ್ತು. ಆ್ಯಂಡ್ ಮನೇಲಿ ಕೂಡ ಎಲ್ಲ ಜನರು ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು, ಎಲ್ಲ ಅವ್ರವ್ರ ಕೆಲಸ ಮಾಡ್ತಾಯಿದ್ರು. ಸ್ವಲ್ಪ ಕ್ಲೀನಿಂಗ್ ಎಲ್ಲನೂ ಕೂಡ ಮಾಡ್ತಾಯಿದ್ರು ಅಮ್ಮ. ಬಿಕಾಸ್ ತುಂಬ ಜಾಸ್ತಿ ಮೆಸ್ಸಿ ಆಗಿತ್ತು. ಆದಷ್ಟು ಲಚ್ಚು ಮಮ್ಮಿ ಮತ್ತು ಇನ್ನೊಬ್ಬರು ಭಾಗ್ಯ ಆಂಟಿ ಅಂತ ಅವರು ಹಾಗೂ ಶಾರದಕ ಎಲ್ಲ ಸೇರಿ ಕ್ಲೀನ್ ಮಾಡಿದರು. ತುಂಬ ಮಟ್ಟಿಗೆ ಕ್ಲೀನ್ ಮಾಡಿದರು ಅಂತಲೇ ಹೇಳ್ಬೋದು. ಬಟ್ ಇನ್ನೂ ಚಿಕ್ಕ ಪುಟ್ಟದೆಲ್ಲ ಎತ್ತಿಡೋದೆಲ್ಲ ಇರುತ್ತಲ್ಲ, ಸೊ ಅದು ಅಮ್ಮಂಗೆ ಗೊತ್ತಿರುತ್ತೆ ಅವ್ರವ್ರದ್ದು ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ. ಸೊ ಅದನ್ನೆಲ್ಲನೂ ಅಮ್ಮ ಕ್ಲೀನ್ ಮಾಡ್ಕೊತಾ ಇದ್ರು. ಈ ರೀತಿಯಾಗಿ ಮನೇಲಿ ಎಲ್ಲನೂ ನಡೀತಾ ಇತ್ತು. ಮನೆಗೆ ಒಬ್ಬರು ಹೊಸ ಸದಸ್ಯೆ ಕೂಡ ಬಂದಿದ್ದಾರೆ. ಸೊ ನಮಗೆಲ್ರಿಗೂ ಖುಷಿನೂ ಕೂಡ ಇತ್ತು. ಮತ್ತು ಅವ್ರಿಗೂ ಕೂಡ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ನು ನಾವು ಅಮ್ಮನ ಮನೆ ಝೋನಲ್ಲೇ, ಸ್ಪೆಷಲಿ ಮದುವೆ ಆಗಿ ಹೋದ್ಮೇಲೆ ಹೆಣ್ಮಕ್ಳು ಇನ್ನೂ ತವ್ರ ಮನೆ ಝೋನಲ್ಲೇ ಇರ್ತೀವಿ. ಸೊ ಸಡನ್ಲಿ ಅಡ್ಜಸ್ಟ್ ಆಗಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಬಟ್ ಆದಷ್ಟು ನಾವು ಕೃತಿಕಾನ ಜೋವಿಯಲಾಗಿ ಇಟ್ಕೊಳ್ಳೋಕ್ಕೆ, ಒಂದು ಸ್ವಲ್ಪ ಮಾತಾಡೋದಕ್ಕೆ ಎಲ್ಲ ಟ್ರೈ ಮಾಡಿಸ್ತಾ ಇದ್ವಿ. ಅಂದರೆ ಸ್ವಲ್ಪ ಆರಾಮಾಗಿ ಇರಲಿ ಅನ್ನೋ ಥರ ಫೀಲ್ ಆಗಲಿ ಅಂತ ಟ್ರೈ ಮಾಡ್ತಾಯಿದ್ವಿ. ಆ್ಯಂಡ್ ಹಾಗೆಯೇ ಸರಿ ಮನೇಲೇ ಇದ್ದರೆ ಅವ್ರಿಗೂ ಕೂಡ ಒಂಥರ ಆಗುತ್ತೆ, ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಹೊರಗಡೆ ಎಲ್ಲೆಲ್ಲೋ ಹೋಗೋದಕ್ಕಿಂತ ಒಂದು ಕೆಲಸ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ, ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಂಜನಗೂಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಶಾರದಾಕ ಅವ್ರಿಗೂ ಕೂಡ ಹೇಳಿದ್ವಿ. ಬಟ್ ಅವರು ಇಲ್ಲ, ಅರ್ಜೆಂಟ್ ಹೋಗಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವ್ರು ಹೊರಟ್ಬಿಟ್ರು. ಆ್ಯಂಡ್ ಅವ್ರು ಹೋದ್ಮೇಲೆ ನಾವು ಕೂಡ ರೆಡಿಯೆಲ್ಲ ಆಗಿ ನಂಜನಗೂಡಿಗೆ ಹೊರಟ್ವಿ. ಆ್ಯಂಡ್ ಇವಾಗ ಇಲ್ಲಿ ನನ್ನ ಚಿತ್ರಾನ್ನ ಕೂಡ ರೆಡಿ ಆಗ್ತಾಯಿದೆ. ಸೊ ಕೈಯಲ್ಲಿ ಮಾತ್ರ ನಾನು ನಿಜವಾಗ್ಲೂ ಆ ನೇಲ್ಸ್ಗೆ, ಆ ಮೆಹಂದಿಗೆ, ಆ ಚಿನ್ನದ ಬಳೆಗೆ ಎಷ್ಟು ಸಖತ್ತಾಗಿ ಕಾಣಿಸ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮೆಹಂದಿ ಮಾತ್ರ ತುಂಬಾ ಚೆನ್ನಾಗಿ ಹಾಕಿದ್ರು ಜಾನ್ವಿ. ನನ್ನ ಮೆಹಂದಿ ಬ್ಲಾಗ್ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಅಲ್ಲಿ ನೋಡ್ಬೋದು, ಸಖತ್ತಾಗಿ ಹಾಕಿದ್ರು. ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಆ ಒಂದು ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹಾಗೂ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ನೀವೇನೂ ಶೇರೇ ಮಾಡಿಲ್ಲ ಸುಪ್ರಿಯಾ ಅಂತ. ಹೌದು, ನನಗೆ ಟೈಮೇ ಸಾಲಿಲ್ಲ. ಬಟ್ ಇನ್ನು ಮುಂದೆ ಡೆಫಿನೆಟ್ಲಿ ಒಂದೊಂದು ದಿನ ಒಂದೊಂದಾಗಿ ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್. ಓಕೆ ಗೈಸ್, ಸೊ ಆಯಿತು ನಮ್ಮದು ತಿಂಡಿ ಎಲ್ಲ. ಅಕ್ಕ ತಿಂಡಿ ಏನು? ಚಿತ್ರಾನ್ನ ಬೋಂಡ ಸಿಂಪ ಹಿಂಗೆ ಕಾಣಿಸ್ತಾರೆ. ಸೊ ಗೈಸ್, ಅಕ್ಕ ಹೊರಟ್ರು, ರಾಮನಗರಕ್ಕೆ ಹೋಗ್ತಾ ಇದ್ದಾರೆ ಇವತ್ತು. ನಾಳೆ ಮತ್ತೆ ವಾಪಸ್ ಬರ್ತಾರೆ. ನಾಳೆ ಬರ್ತೀರಲ್ವಾ? ನಾಳೆ ವಾಪಸ್ ಬರ್ತಾರೆ. ಸೊ ಇವತ್ತು ಏನಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸ್ವಲ್ಪ ಅಲ್ಲಿ ವರ್ಕ್ ಜಾಸ್ತಿ ಇದೆ. ಮದುವೆ ಸೀಸನ್, ಅವರು ಕೂಡ ಅವ್ರದ್ದು ಬುಟೀಕ್ ಇದೆ ಅಲ್ವಾ. ಸೊ ಮದುವೆ ಸೀಸನ್, ಅವರು ಕೂಡ ತುಂಬ ಬಟ್ಟೆಗಳು ಈಸ್ಕೊಂಡಿದ್ದಾರೆ, ಕೊಡಬೇಕು, ಅದೆಲ್ಲನೂ ಇದೆ. ಸೊ ಅದಕ್ಕೆ ಅಕ್ಕ ಕೂಡ ಹೋಗ್ತಾ ಇದ್ದಾರೆ. ಆ್ಯಂಡ್ ಮೇನ್ ರೀಸನ್ ಏನಪ್ಪ ಅಂದರೆ ಆರ್ಯನ್ ಹೋಗ್ತಾ ಇದ್ದಾನೆ. ಸೊ ಆರ್ಯನ್ ಇವತ್ತು ನೈಟ್ ಬಿಡ್ತೀರಾ? ನಾಳೆ ಮಾರ್ನಿಂಗ್ ಬಿಡ್ತೀರಾ? ನಾಳೆ ಬೆಳಗ್ಗೆ ಬಿಡ್ತೀರಾ? ಸೊ ನಾಳೆ ಬೆಳಗ್ಗೆ ಬಿಡ್ತಾರೆ ಆರ್ಯನ. ಸೊ ಅವನದು ಎಲ್ಲ ಇರುತ್ತಲ್ವಾ, ಅದೆಲ್ಲನೂ ಮುಗಿಸ್ಕೋಬೇಕು. ನನಗೂ ಬೇಜಾರಾಗ್ತಾ ಇದೆ ಬಿಟ್ಟು ಬೇಜಾರಾಗ್ತದೆ. ಇವಾಗ ಆಗಲೇ 4 ದಿವಸ ಆಯ್ತಾ? ಆಯ್ತಲ್ಲ, 4 days ಆಯಿತು. 4 days ಹಿಂಗೆ ಒಟ್ಟಿಗೆ ಇದ್ದು ಇವಾಗ ಮತ್ತೆ ಬೇಜಾರಾಗ್ತಾ ಇದೆ. ನೋಡೋಣ, ಅಪ್ಪ ಬೇಕಾ? ಮತ್ತೆ ನಾಳೆ ಬರ್ತಾರಲ್ವಾ, ಮತ್ತೆ ನಾಳೆ ಕೂಡ ನಾವು ಎಲ್ಲರೂ ಹೊರಟು ಬಿಡ್ತೀವಿ ಅಷ್ಟೇ. ಕೃತಿಕನ ಆ ಕಡೆ ಕಳಿಸಿ ನಾವೆಲ್ಲರೂ ಕೂಡ ಹೊರಟು ಬಿಡ್ತೀವಿ. ಸೊ ಹುಷಾರಾಗಿ ಹೋಗಿ ಬನ್ನಿ, ನಾಳೆ ಬೇಗ ಬನ್ನಿ. ಚಿನ್ನಿ ಮರಿ ತುಂಬಾ ಸಿಗಾಕೊಂಡಿದೆ, ಖುಷಿ. ಎಲ್ಲ ಅಂಬ ತೋರಿಸಿ ನೋಡಲ್ಲ. ಅಂಬನಪ್ಪ, ಅಂಬನದು ಚೆನ್ನಾಗೈತೆ ಅಂಬ. ಇವತ್ತೇ ಸಿಕ್ಕಿರೋದು ಕಳ್ಳ ಇವನು ಕೈಗೆ. 4 days ಆಯ್ತು. 4 days ಇಂದ ಒಂದು ಟೈಮು ಸಿಕ್ಕಿಲ್ಲ ಅವನು. ಲೂಲಲ್ಲಿ ಇಪ್ಪತ್ತಿಂದ ಊಟ ಬಂದಲ್ಲ. ಎಲ್ಲಿಟ್ಟಿದ್ದೀರಾ? ಇಲ್ಲ, ನಿನ್ನ ಮದುವೆಗೊಂಡು ನೀನ್ ಲೂನ ನೀನ್ ಕರ್ಕೊಂಡು ಹೋಗಲ್ವ
ಸಿಂಬಾನಾ ಇಲ್ಲಿ ನಿಮ್ಮ ಲಕ್ಷಿ ಇಲ್ಲಿ ಬಂದು ಇಲ್ಲಿ ಕೂತಿ ಇಲ್ಲಿ ಗುಡ್ಲ ಇರ್ಲಿ ಏನಾಗಲ್ಲ ಇದು ಬೇಡ ಅದೆಲ್ಲ ಇರ್ಲಿ. ಅದೇ ಇರ್ಲಿ ಇದೇನು ಒಣಗೋಗೈತೆ ಫುಲ್. ಲಕ್ಷಿ ಬಾ ಲೂಲಿ ಹೋಗ್ತಾನೆ ಅವ್ರ ಮನೆಗೆ. ನೀನೇನ್ ಬಿಟ್ಕೊಂಡು ಒಳ್ಳೆ ಪ್ಯಾಂಪರ್ಸ್ ಇಲ್ಲಿ ನಿಂದು ಸಿಂಬ ಪ್ಯಾಂಪರ್ಸ್ ಇಲ್ಲಿ ಅಮ್ಮ ಸುಮ್ಮನೆ ಕೂತ್ಕೋಬೇಕು ನಾನು. ಕೂತ್ಕೋಯ್ತು. ದೂರ ಆಡ್ತಿಯಲ್ಲ ಹಿಂಗೇನೆ ಫುಲ್ ಸಣ್ಣನೇ ಆಗ್ಬಿಟ್ಟವ ಪಾಪ. ಒಂದು ಸತಿ ಆ ಕಡೆ ಎಸ್ಬಿಡು, ಒಂದು ಸತಿ ಆ ಕಡೆ ಎಸ್ಬಿಡು. ಚಾಂಪಂತೆ ಕೊಡಮ್ಮ. ಕೊಲಿನ್ ಇದೆ ಇಲ್ಲಿ ಇದೆ ಅಣ್ಣ, ಇದೆ ಕೊಲಿನ್ ಇದೆ. ಸುಮಂತ ಹೋಗ್ಬಿಡ್ತು. ಸುಮಂತನ್ ಅಂತ ನನ್ಗೆ ಸಿಗುದಿಲ್ಲ, ಅಮ್ಮ ಎಲ್ಲ ಎತ್ ಮಾಡಿರ್ತಾರೆ. ಸುಮ್ಮನೆ ಗೊತ್ಕೊಂಡಿದೀವಿ ಹೋಗ್ಬಿಟ್ಟು ನೋಡ. One eternity later. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಆಯ್ತು, ಸ್ನಾನ ಎಲ್ಲ ಆಯ್ತು, ರೆಡಿ ಕೂಡ ಆದ್ವಿ. ಅಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಾಗೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ನಂಜನಗೂಡಿಗೆ ಹೋಗ್ತಾ ಇದೀವಿ. ಎಲ್ಲಾದ್ರೂ ಹೊರಗಡೆ ಹೋಗ್ತಾರಲ್ವಾ ಮದುವೆ ಆಗೋಸ್ಟ್ರಲ್ಲಿ ನೆಕ್ಸ್ಟ್ ಡೇ. ಸೊ ಎಲ್ಲಾದ್ರೂ ಹೋಗೋಕ್ಕಿಂತ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಂಜನಗೂಡಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಇವಾಗ ನಂಜುಂಡೇಶ್ವರನ ದರ್ಶನ ಮಾಡ್ಕೊಂಡು, ಹಾಗೆ ನನ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ. ಪುನೀತ್ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಬಿಕಾಸ್ ಲೇಟ್ ಆದ್ರೆ ವಾಪಸ್ ಬಂದ್ಬಿಡ್ತೀವಿ. ಚಾಮುಂಡಿ ಬೆಟ್ಟ ಇಲ್ಲಾಂದ್ರೆ ಉತ್ತನಳ್ಳಿ ಅಮ್ಮನ ದರ್ಶನ ಆದ್ರೂ ಮಾಡ್ಕೊಂಡ್ ಬರೋಣ ಅಂತ. ಸೊ ಹೊಸ ಹೆಣ್ಣು ಗಂಡನ್ನ ಮೊದಲನೇ ಬಾರಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೊರಡೋಣ. ಕೃತಿಕಾ ಕೂಡ ರೆಡಿ ಆಗಾಯ್ತು, ಹೊರಗಡೆ ನಿಮ್ಗೆ ವೇಟ್ ಮಾಡ್ತಾ ಇದ್ರೆ ನನ್ಗೆ. ಸೊ ಬೇಗ ಬೇಗ ಹೋಗ್ಬಿಟ್ಟು ಬರೋಣ. ಅನ್ಕೋಬಹುದು ನೀವೆಲ್ರು ಎಂದಕ್ಕೆ ಹೋಗ್ತಾ ಇದೀರಾ, ಹೊಸ ಗಂಡು ಹೆಣ್ಣು ಇಬ್ರನ್ನೇ ಕಳ್ಸ್ಬೇಕಲ್ವಾ ಅಂತ. ಬಟ್ ನಮ್ ಕಡೆ ಹೊಸ ಗಂಡು ಹೆಣ್ಣು ಇಬ್ರನ್ನೇ ಕಳ್ಸೋದಿಲ್ಲ, ಹಸಿ ಮೈ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೇನೆ ಜೊತೆಗೆ ನಾವು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅಂಡ್ ಇನ್ಫ್ಯಾಕ್ಟ್ ಕಾರಲ್ಲಿ ಹೋಗ್ಬೇಕು, ಮತ್ತೆ ಆರಾಮಾಗಿ ಅವ್ರ ಹಿಂದೆ ಕುತ್ಕೊಳ್ಳಿ, ನಾವು ಮುಂದೆ ಕುತ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ. ಸೊ ಬರೀ ಹೋಗೋಣ. ನಾವು ಮನೆ ಬಿಟ್ಟಾಗಲೇ ಟೈಮ್ ಆಲ್ಮೋಸ್ಟ್ ಒಂದು 12:15 1 ಗಂಟೆ ಆಗಿತ್ತು. ಸೊ ಮಧ್ಯಾಹ್ನ ಹೇಗಿದ್ರು ನಂಜನಗೂಡಲ್ಲಿ ದೇವಸ್ಥಾನ ಬಾಗಿಲು ಹಾಕಿರ್ತಾರೆ. ಸೊ ಅದಕ್ಕೆ ಹೋಗ್ತಾನೆ ಫಸ್ಟ್ ಊಟ ಮುಗಿಸ್ಕೊಂಡು, ಎಲ್ಲಾದರೂ ಹೊರಗಡೆನೇ ಊಟ ಮಾಡ್ಕೊಳ್ಳೋಣ. ಊಟ ಮುಗಿಸ್ಕೊಂಡು ಕರೆಕ್ಟಾಗಿ ದೇವಸ್ಥಾನ ಓಪನ್ ಆಗೋ ಟೈಮ್ ಆಗೋಷ್ಟರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆ್ಯಂಡ್ ಇಲ್ಲಿ ಒಂದು ಅದು ಹಳ್ಳಿ ಮನೆನೋ ಅಥವಾ ಏನೋ ಇದೆ, ಆನ್ ದ ವೇ ಹೈವೇನಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅವ್ರಿಗೆಲ್ಲ ತಿನ್ಸ್ಕೊಂಡೇ ಬಂದಿದ್ದೆ. ಸೊ ಅದಕ್ಕೆ ಇಲ್ಲಿ ಫ್ರೆಂಚ್ ಫ್ರೈಸ್ ತಿನ್ನಿಸ್ತಾ ಇದ್ದೀವಿ. ಅವ್ರಿಗೆ ಫ್ರೆಂಚ್ ಫ್ರೈಸ್ ಹಾಗೂ ನಾವೊಂದು ಸ್ವಲ್ಪ ರೋಟಿ ಕರಿ ಅದೆಲ್ಲನೂ ಕೂಡ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಚೆನ್ನಾಗಿದೆ ಮಗನೆ, ನೈಸ್. ತಿನ್ನು ಸಿಂಬಾ, ತಿನ್ನು, ಸ್ಪೂನಲ್ಲಿ ತಿನ್ನು. ನೋಡಿ ಬೇಗ ತಿನ್ಕೊಂಡು ನಿಮ್ಮ ಚಿಕ್ಕಪ್ಪ ತಿಂತ ಬಿಡ್ತಾರಲ್ಲ. ಕೊಡೋದಿಲ್ಲ ರೈತನ ಹೇಳಿದ್ದು ಕೊಡೋದಿಲ್ಲ ಕೊಡೋದಿಲ್ಲ. ಮಶ್ರೂಮ್ ಪೆಪ್ಪರ್ ಡ್ರೈ ಅಲ್ವಾ ಹೇಳಿದ್ದು, ಫ್ರೈ ಅಲ್ವಾ, ಕೊಡೋದಿಲ್ಲ ಹೋಗ್ಲಿ ಬಿಡು, ಏನೋ ಒಂದು ತಿನ್, ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ ನೋಡು. ಯಮ್ಮಿ ಯಮ್ಮಿ ಟೇಸ್ಟ್ ಮಾಡಿ. ಡ್ರೈ ಹೇಳಿದ್ವಲ್ಲ, ಆಯಿಲ್ ಐಟಮ್ಸ್ ಅಲ್ಲ. ಟ್ರೈ just for kids. Not for bhakka. ಫುಲ್ ಪೆಪ್ಪರ್ ಹಾಕ್ಬಿಟ್ಟು ಅವ್ನು ರೋಸ್ಟ್ ಮಾಡಬೇಕಿತ್ತು. ಸಾಸ್ ಹಾಕಿ ರೋಸ್ಟ್ ಮಾಡ್ಬಿಟ್ಟ ಅಂತ ಏನಿಲ್ಲ, ಟೇಸ್ಟ್ ಮಾಡು. ಇಲ್ಲ ಇದ್ರಲ್ಲಿ ನಾನೊಂದೇ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಅಮ್ಮ ನೀರ, ಅಮ್ಮ ಮೂರು ಅವರು ತಗೊಂಡಿದ್ದಾರೆ ಎರಡು, ಹಾಗಾದ್ರೆ ಮೂರಷ್ಟೇ ಕೊಟ್ಟಿರೋದು. ಅವ್ರಿಗೆ ಇದ್ರೊಳಗಡೆ ನಿಜಾನೇ ತುಂಬಾ ರೆಸ್ಪಾನ್ಸಿಬಿಲಿಟಿ ಹೆವಿ. ಏನ್ ಮಾಡ್ತಿದೀಯ ಸಿಂಬಿ? ಮೊಬೈಲ್ ನೋಡ್ತಾನೆ. ಲಕ್ಷಿತ್ ಮಲ್ಸ್ಕೊ ಹಂಗೆ.
ಲಕ್ಷ್ಯ ಹೆಂಗ್ ಹೊಡಿಬಾರ್ದು ಕೆನೆ ಮೇಲೆ ಅಮ್ಮ ಹೇಳಿದ್ದಾನೆ. ಅಲ್ಲ ಏನಕ್ಕಿಲ್ಲ ಕಣಪ್ಪ, ಏನಕ್ಕಾದ್ರೆ ಎಮರ್ಜೆನ್ಸಿ ಅದೇ ಚಿಕ್ಕ ಪುಟ್ಟದ ಏನಾದ್ರು ಇತ್ತು ಅದಕ್ಕೆಲ್ಲ ಅದೇ ತಂದಿದೀವಿ. ಓಪನ್ ಆಗಿದೆಯಾ ಮತ್ತೆ? ಜೇಜಿ ಶ್ರೀಕಂಠೇಶ್ವರ, ನಂಜುಂಡೇಶ್ವರ, ಮಂಜುನಾಥೇಶ್ವರ. ಜೇಜಿ ಹಾಯ್ ಜೇಜಿ, ಹೇಗಿದ್ದೀರಾ ಜೇಜಿ? ಆ್ಯಂಡ್ ಗೈಸ್, ಫಸ್ಟ್ ಆಫ್ ಆಲ್ ನಾನು ಪ್ರತಿಯೊಬ್ಬರಿಗೂ ಲೈಕ್ ವೀಡಿಯೋಸ್ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ಕಾಮೆಂಟ್ಸ್ನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಕಾಮೆಂಟ್ಸ್, ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನಮ್ಮ ಜೊತೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೂ ತುಂಬ ಜನಕ್ಕೆ ತುಂಬ ಶಾಸ್ತ್ರದ ಬಗ್ಗೆ ಡೌಟ್ ಎಲ್ಲ ಇತ್ತು. ಲೈಕ್ ಫಸ್ಟ್ ಆಫ್ ಆಲ್ ನನಗೆ ಯಾಕೆ ಕೃತಿಕಾ ಫುಲ್ ಕೈ ತುಂಬ ಕರಿಬಳೆ ಹಾಕ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದೀರಿ. ಸೊ ಕೈ ತುಂಬ ಕರಿಬಳೆ ಕೃತಿಕಾ ಎಂತಕ್ಕೆ ಹಾಕ್ಕೊಳ್ಳಿಲ್ಲ ಅಂದರೆ, ಕರಿಬಳೆ ಹಾಕ್ಕೊಂಡ್ರೆ ಅದನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು, ಹೊಡಿದಂಗೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಅದು ಆ ರಿಸ್ಕೇ ಬೇಡ ಅಂತ ಹೇಳಿಬಿಟ್ಟು ಕೃತಿಕಾ ಲೈಕ್ ಮುಂದೆ 9 ಬಳೆನ ನೀಟಾಗಿ ನೋಡಿಕೊಂಡು ಅದನ್ನು ಹಾಗೇ ಕರಿಬಳೆ ಬಿಚ್ತಾರಲ್ವ, ಸೊ ಅದನ್ನ ಬಿಚ್ಚಿ ಹಾಗೆ ನೀಟಾಗಿ ಹುಷಾರಾಗಿ ಇಟ್ಟಿದ್ದಾರೆ. ಆ ಒಂದು ರೀಸನ್ಗೆ ಮೇಯ್ನಾಗಿ ಹಾಕ್ಕೊಂಡಿರಲಿಲ್ಲ. ಆ್ಯಂಡ್ ನಮ್ಮ ಕಡೆ ಕೂಡ ಕರಿಬಳೆ ಹಾಕುವಂಥ ಶಾಸ್ತ್ರ ಇದೆ. ಇಷ್ಟ ಇರೋರು ಹಾಕೊತಾರೆ, ಇಲ್ಲಾಂದರೆ ಈ ಥರ ಹಾಕೊತಾರೆ. ಆ್ಯಂಡ್ ಗೈಸ್, ಅದೊಂದು ಮತ್ತು ಇನ್ನೊಂದು ಕಾಶಿ ಯಾತ್ರೆ ಶಾಸ್ತ್ರ, ಅದನ್ನು ಆಚಾರ್ಯರು ಮಾಡ್ತಾರೆ. ನಿಮ್ಮ ಕಡೆನೂ ಮಾಡ್ತಾರೆ ಅಂತ ಕೇಳ್ತಾ ಇದ್ರಿ. ಪ್ರತಿಯೊಬ್ಬರು ಕಡೆನೂ ಮಾಡ್ತಾರೆ ಅನಿಸುತ್ತೆ, ನಮ್ಮ ಕಡೆ ಕೂಡ ಮಾಡ್ತಾರೆ. ಹಾಗೂ ನಿಮ್ಗೆ ಯಾವ ಕಾಸ್ಟ್ ಅಂತ ಕೇಳ್ತಾ ಇದ್ರಿ. ನಮ್ಮದು ಗೌಡಾಸ್, ಒಕ್ಕಲಿಗಾಸ್. ಸೊ ಎಸ್, ಅದೊಂದು ಕ್ಲಾರಿಟಿ ಕೊಡಬೇಕಿತ್ತು, ಸೊ ಕೊಟ್ಟೆ. ಹಾಗೂ ನಂಜನಗೂಡಲ್ಲಿ ನೋಡ್ಬೋದು, ಅವತ್ತು ವೀಕ್ ಡೇ ಇದ್ದಿದ್ದರಿಂದ, ಟ್ಯೂಸ್ಡೇ ಅನಿಸುತ್ತೆ ನಾವು ಹೋಗಿದ್ದು, ವೀಕ್ ಡೇ ಇದ್ದಿದ್ದರಿಂದ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಆಲ್ಮೋಸ್ಟ್ ಫುಲ್ ಖಾಲಿನೇ ಇತ್ತು. ಹಾಗೂ ಇನ್ನೊಂದೇನಪ್ಪ ಅಂದರೆ, ಇವರು ಹೊಸದಾಗಿ ಮದುವೆ ಆಗಿದ್ರಲ್ಲ ಹೆಣ್ಣು ಗಂಡು, ಇವರಿಗೆ ಈ ಥರ ಹೂವಿಂದು ಇದೆಲ್ಲ ಬದಲಾಯಿಸ್ಬಿಟ್ಟು ಹಣೆಗೆ ಕುಂಕುಮ ಎಲ್ಲ ಇಡಿಸಿ ಒಂಥರ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರಂತೆ. ನಾವು ಹೊರಗಡೆ ಬಂದುಬಿಟ್ವಿ, ಅವರು ಅಲ್ಲಿ ಹೆಂಡತಿಯವರು ಪಾರ್ವತಿ ಅಮ್ಮನ ಹತ್ರ ಈ ಥರ ಎಲ್ಲ ಮಾಡಿಸಿದ್ರಂತೆ. ಸೊ ಅದನ್ನೇ ಇವಾಗ ಅಕ್ಕಿ ಕಾಳನ್ನೆಲ್ಲ ಕೊಟ್ರಂತೆ. ಒಂದು ಸ್ವಲ್ಪ ಅಕ್ಕಿ ಕಾಳು ತವ್ರ ಮನೆಗೆ, ಒಂದು ಸ್ವಲ್ಪ ಅಕ್ಕಿ ಕಾಳು ಗಂಡನ ಮನೆ ಅಕ್ಕಿ ಡಬ್ಬ ಇರುತ್ತಲ್ಲ ಅದರೊಳಗೆ ಹಾಕಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರಂತೆ. ಸೊ ಅದನ್ನೆಲ್ಲ ಇವಾಗ ಸೆಗ್ರಿಗೇಟ್ ಮಾಡ್ಕೋತಾ ಇದ್ದಾರೆ. ಅಪ್ಪನ ಮನೆಗೆ ಸ್ವಲ್ಪ, ಗಂಡನ ಮನೆಗೆ ಸ್ವಲ್ಪ ಹಾಕಕ್ಕೆ ಹೇಳಿದ್ರೆ ಅದ್ರೊಳಗೆ ಹಾಕಬೇಕು ಅಂತ. ಸುಮಂತಂಗೆ ಆಶೀರ್ವಾದ ಕಣಪ್ಪ. ಅದೇನೋ ಮದುವೆ ಇದ್ರಲ್ಲಿ ಏನು ಆಶೀರ್ವಾದ ಬೇಡ ಸುಮಂತ? ನಮ್ಗೆ ಅವತ್ತು ಇನ್ವಿಟೇಷನ್ ಕಾರ್ಡ್ ನಿಮ್ಮ ಪೂಜೆಗೆ ಹಂಗೆ ಆಗಿದ್ದು. ನಂಜನಗೂಡು ಇದು ಲಿಂಗದ ಹತ್ರ ಯಾವತ್ ನಾ ಮದ್ವೆ ಆದಾಗಿಂದನೂ ಹೋಗಿಲ್ಲ. ಒಳಗಡೆ ಕರ್ಕೊಂಡು ಹೋಗಿ ಇನ್ವಿಟೇಷನ್ ಕಾರ್ಡ್ ನ ಮಡ್ಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಸ್ಕೊಟ್ಟಿದ್ದು. ಇನ್ವಿಟೇಷನ್ ಕಾರ್ಡ್ ಇಟ್ಟು ದೇವರ ಹತ್ರ ಪೂಜೆ ಮಾಡಿ, ಅವ್ರಾಗ ಅವರೇನೆ ಅದು ಅದೇ ಮೇನ್ ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಕಳಿಸಿದ್ದು. ನಾವ್ ಅವರೇ ಮಾಡ್ತಾವ್ರಲ್ಲ ಅಂತ ಹೇಳ್ಬಿಟ್ಟು. ಯಾರ್ದ ನಾನು ಇವತ್ತೇ ಅಬ್ಸರ್ವ್ ಮಾಡಿದ್ದು ರೀ, ಮೇಲ್ಗಡೆ ಅದು ಕಳಶ ಇದೆಯಲ್ಲ, ಅಲ್ಲಿ ಈ ಥರ ನಂದಿದು ಹಿಂಗೆ ಹಾರ್ನ್ಸ್ ಮೇಲ್ಗಡೆ ಕಾಣಿಸ್ತಾ ಇಲ್ವಾ? ಇಡೀ ಕಳಶ ಇರುತ್ತೆ ರೀ, ಇಲ್ಲಿ ಇದಕ್ಕೆ ಹಾರ್ನ್ಸ್ ಇದೆ ನೋಡಿ ಹಿಂಗೆ. ಎಲ್ಲಾ ದೇಶಕ್ಕೂ ನಂದಿ ಹಾರ್ನ್ಸ್ ಇರುತ್ತೆ, ನೋಡಿಲ್ವ ನೀನು? ಇಲ್ಲ ರೀ, ನಮ್ಮ ಕರ್ನಾಟಕ ಎಲ್ಲಾ ದೇಶಕ್ಕೂ ನಂದಿ ಹಾರ್ನ್ಸ್ ಇರುತ್ತೆ. ಹೌದಾ? ಅಲ್ಲೊಂದಿದೆ ತೇರ್ಗೆ. ಅದೇ ಇದು ನಂಜನಗೂಡ್ದು ಅಂತ ರೀ, ನಾನು ಎಲ್ಲೂ ಅಬ್ಸರ್ವ್ ಮಾಡಿಲ್ಲ ಅದು. ಜಾನ್ವಿ ಅಲ್ಲಿ ಹೆಂಗ್ ಮಾಡ್ಕೊಂಡು ಹಾಕೊಳ್ಳೇನಾ ಪುನಿ ಹೊಸ ಪ್ಯಾಂಟ್ ಪುನಿ, ಇವಾಗಿನೂ ಟ್ಯಾಗ್ ಬಿಚ್ಚಿಬಿಟ್ಟು ಹಾಕಿರೋ ಪ್ಯಾಂಟ್. ಏನು ಯಾಕೆ ಬಿಟ್ಟೆ ಪುನಿ? ನೀನು ಹೆದರ್ಕೊಂಡೆ ತಾನೇ ನೀನು ನಂಗೆ ಗೊತ್ತು. ಅಳ್ತಿ ಆಮೇಲೆ ಹಿಂಗೆ ಆದ್ರೆ ತಪ್ಪಿಸ್ಕೊಳ್ತೀನಿ, ಹಿಡ್ಕೊಂಡು ಹೋಗ್ತಾರೆ ಕಳ್ರು. ಬಟ್ ನೀನು ಹೆದರ್ಕೊಂಡೆ ತಾನೇ, ಎಲ್ಲೂ ಕೊಟ್ಟೋಯ್ತು ಅಮ್ಮ ಅಪ್ಪ ಅಂತ. ಹೇಳೋಣ ನೀನು, ನಂಗೆ ಗೊತ್ತು.
ಹಾಗೂ ದೇವ್ರ ದರ್ಶನ ಎಲ್ಲ ಕೂಡ ತುಂಬಾ ಚೆನ್ನಾಗಾಯಿತು, ಲೈಕ್ ಲಿಟ್ರಲಿ ತುಂಬ ಸಖತ್ತಾಗಾಯಿತು. ಬಿಕಾಸ್ ರಶ್ ಇರಲಿಲ್ಲ ಅಲ್ವಾ, ಸೊ ತುಂಬಾ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ. ಆ್ಯಂಡ್ ಹೊರಗಡೆ ಬಂದಮೇಲೆ ಇವರು ಕೂಡ ಈಡ್ಗಾಯಿ ಎಲ್ಲ ಹಾಕ್ತಾಯಿದ್ರು. ಅಮ್ಮ ಎಲ್ಲನೂ ಪ್ಯಾಕ್ ಮಾಡಿ ಕಳಿಸಿದ್ರು, ಈಡ್ಗಾಯಿಗೆ ಮತ್ತು ಎಲ್ಲದಕ್ಕೂ ಅಂತ ಹೇಳಿಬಿಟ್ಟು ಪ್ಯಾಕ್ ಮಾಡಿ ಕಳಿಸಿದ್ರು. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಮತ್ತು ಇಲ್ಲಿಂದ ಉತ್ನಳ್ಳಿ ಅಮ್ಮನ ಬೆಟ್ಟಕ್ಕೆ ಹೋದ್ವಿ. ಸೊ ಅಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ಸ್ವಲ್ಪ ಲೇಟ್ ಆಗಿತ್ತು, ನಾವು ಉತ್ನಳ್ಳಿ ಅಮ್ಮನಿಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿತ್ತು. ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾನು ಅವತ್ತು ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ಹಾಗೆ ಫಸ್ಟ್ ಟೈಮ್ ಅಲ್ವಾ ಕೃತಿಕಾ, ಅವ್ರಿಗೂ ಕೂಡ ಸ್ವಲ್ಪ ಅನ್ಕಂಫರ್ಟೇಬಲ್ ಆ ಥರ ಏನೂ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ತುಂಬ ಜಾಸ್ತಿ ಏನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಹೋಗ್ತಾ ಹಾಗೂ ತುಂಬ ಜನ ನನಗೆ ಇದನ್ನು ಕೂಡ ಕಾಮೆಂಟ್ ಮಾಡಿದ್ದೀರಾ, ಅಕ್ಕ ಲೈಕ್ ಸುಪ್ರಿಯಾ ಅವರೇ ನೀವು ಕೃತಿಕಾ ಜೊತೆ ತುಂಬ ವೀಡಿಯೋಸ್ನ ಮಾಡಿ ಅಂತ. ಡೆಫಿನೆಟ್ಲಿ ಹೋಗ್ತಾ ಕೃತಿಕಾಗೆ ಏನಾದರೂ ಕಂಫರ್ಟೇಬಲ್ ಇದ್ದರೆ ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮೆಲ್ರಿಗೂ ನನ್ನ ಕೋ ಸಿಸ್ಟರ್ಸ್ ಜೊತೆ ವೀಡಿಯೋಸ್ ಮಾಡಬೇಕು ನಾನು ಅಂತೆಲ್ಲ ಕೂಡ ತುಂಬ ಆಸೆ ಇದೆ. ಸೊ ಹೋಗ್ತಾ ಮಾಡ್ತಾ ಹೋಗ್ತೀನಿ, ಅದನ್ನ ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಗೈಸ್. ಸ್ವಲ್ಪ ಚಿಕ್ಕ ವ್ಲಾಗ್ ಆಯಿತು, ಬಿಕಾಸ್ ನಾನು ತುಂಬ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿರಲಿಲ್ಲ. ಗೊತ್ತಲ್ಲ, ಹೊಸ ಮೆಂಬರ್ ಅಂದರೆ ಹೊಸ ಮಾತುಗಳು, ಸೊ ಆ ಮಾತಲ್ಲೇ ನಾವು ಟೈಮ್ನ ಕಳೆದ್ಬಿಟ್ಟಿದ್ವಿ. ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸನ್ನು ತೊಗೊಳೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಫ್ಯೂಚರಲ್ಲಿ ಏನಾದರೂ ಕೃತಿಕಾಗಿ ಕಂಫರ್ಟೇಬಲ್ ಇದ್ದರೆ ಮಾಡ್ತೀನಿ, ಓಕೆನಾ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಕಾಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಬಾಯ್.